ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪ ಈಗ ಯೂಟ್ಯೂಬರ್ ಸಮೀರ್ಗೆ ಆಪತ್ತನ್ನ ತಂದಿಟ್ಟಿದೆ. ಧರ್ಮಸ್ಥಳದಿಂದಲೇ ಅಪಪ್ರಚಾರ ಮಾಡಿದ್ದು ಧರ್ಮಸ್ಥಳ ವಿರುದ್ಧ ದಾಖಲೆಗಳೇ ಇಲ್ಲದೆ ಬುರುಡೆ ಬಿಟ್ಟಿದ್ದಂತಹ ಯೂಟ್ಯೂಬರ್ಗೆ ಶಾಕ್ ಎದುರಾಗಿದೆ. ಕಳೆದ 3 ಗಂಟೆಗಳಿಂದ ಸಮೀರ್ ತೀವ್ರ ವಿಚಾರಣೆವಾಗ್ತಾ ಇದೆ. ಸೌಜನ್ಯ ಪ್ರಕರಣ, ಅನನ್ಯ ಭಟ್ ಪ್ರಕರಣದ ಬಗ್ಗೆ ವಿಡಿಯೋವನ್ನ ಮಾಡಿದ್ರು. ಕೊಲೆ, ಅತ್ಯಾಚಾರ ಅಂತ ಹೇಳಿ ದಾಖಲೆ ಇಲ್ಲದೆ ವಿಡಿಯೋವನ್ನ ಮಾಡಿದ್ದ. ಅಪಪ್ರಚಾರ ಅಲ್ವಾ? ಈಗ ಸಂಕಷ್ಟ ಎದುರಾಗಿದೆ. ಕಳೆದ 2 ಗಂಟೆಯಿಂದ ಕೂಡ ವಿಚಾರಣೆ ಆರಂಭ ಆಗಿದೆ. ವಿಚಾರಣೆ ನಡೆಸ್ತಾ ಇದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಒಂದು ಕಡೆ AI ವಿಡಿಯೋವನ್ನ ಮಾಡಿ ಪ್ರಚೋದನೆಯನ್ನು ಕೊಟ್ಟಂತ ಆರೋಪ, ಮತ್ತೊಂದು ಕಡೆ ಸಾಕ್ಷಿಗಳು ದಾಖಲೆ ಇಲ್ಲದೆ ವಿಡಿಯೋ ಮಾಡಿದ್ದಾರೆ ಅನ್ನುವ ಆರೋಪ. ಈ ಆರೋಪಗಳ ಹಿನ್ನೆಲೆಯಲ್ಲಿ ಸಮೀರ್ ವಿಚಾರಣೆ ಈಗಾಗಲೇ ಆರಂಭ ಆಗಿದೆ. ಇವತ್ತು ಕೂಡ ಲೇಟಾಗೇ ಬಂದರು ನೋಡಿ. ನಿನ್ನೆ 10 ಗಂಟೆಗೆ ವಿಚಾರಣೆ ಇತ್ತು, ಬಂದಿದ್ದು 1 ಗಂಟೆಗೆ. ಇವತ್ತು ಸೇಮ್ 10 ಗಂಟೆಗೆ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟರೆ ಈ ಅಪ್ಪ ಬಂದಿದ್ದು ಲೇಟಾಗಿನೇ. ಇವತ್ತು ಕೂಡ ಲೇಟಾಗಿ ಬಂದಿದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಒಂದು ಕಡೆ ಸಾವಿರಾರು ಮಹಿಳೆಯರ ಅತ್ಯಾಚಾರ ಆಗಿದೆ, ಕೊಲೆಯಾಗಿದೆ ಅಂತ ಹೇಳಿ ವಿಡಿಯೋವನ್ನು ಮಾಡಿದ್ದು, ಅದಾದ ಬಳಿಕ ತನ್ನ ವಿಡಿಯೋದಲ್ಲಿ ಪ್ರಚೋದನಾತ್ಮಕ ಪದಗಳನ್ನು ಬಳಕೆ ಮಾಡಿದ್ದು, ರಕ್ತ ಕುದಿತಾ ಇಲ್ವಾ, ಬೀದಿಗಿಳಿದು ಹೋರಾಟ ಮಾಡಬೇಕು ಅಂತ ಹೇಳಿಕೆಯನ್ನು ಕೊಟ್ಟರಲ್ವಾ? ಸರಿ ಆಯಿತು, ಏನು ದಾಖಲೆ ಇದೆ ನಿನ್ನ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಅಂತ ಹೇಳಿ ಎನ್ಕ್ವೈರಿ ಆರಂಭ ಆಗಿದೆ. ಇದರ ಜೊತೆಗೆ ತುಂಬ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಆದಾಯದ ಮೂಲ. ಸಮೀರ್ ಯೂಟ್ಯೂಬ್ ಚಾನಲನ್ನು ರನ್ ಮಾಡ್ತಾ ಇದ್ದ. ಆ ಯೂಟ್ಯೂಬ್ ಚಾನಲಲ್ಲಿ ಒಂದಿಷ್ಟು ವಿಡಿಯೋಗಳು ಮಾತ್ರ ಈವರೆಗೂ ಅಪ್ಲೋಡ್ ಆಗಿರುವಂಥ ಎಲ್ಲ ವಿಡಿಯೋಗಳು ಕೂಡ ಸಾಕಷ್ಟು ವ್ಯೂಸನ್ನು ಪಡೆದುಕೊಂಡಿದೆ. ಅದಕ್ಕೆ ಯೂಟ್ಯೂಬ್ ನಾಲೆಡ್ಜ್ ಇರೋರಿಗೆ ಕೇಳಿದ್ರೆ ಆ ವಿಡಿಯೋದ ಕ್ವಾಲಿಟಿ ಅಂತ ಹೇಳ್ತಾರೆ. ವಿಡಿಯೋದ ಕ್ವಾಲಿಟಿ ಬಗ್ಗೆ ಮಾತನಾಡ್ತಾ ಇದ್ರು. ಹಾಗಾದರೆ ಈತನ ಆದಾಯ ಏನು? ಇಷ್ಟೊಂದು ಚೆನ್ನಾಗಿ ಯೂಟ್ಯೂಬ್ ವಿಡಿಯೋಸನ್ನು ಮಾಡ್ತಾಯಿದ್ರು, AI ತಂತ್ರಜ್ಞಾನವನ್ನು ಯೂಸ್ ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಆದಾಯ ಮೂಲ ಯಾವುದು? ಇದ್ರ ಜೊತೆಗೆ FSL ಅಧಿಕಾರಿಗಳು ಈಗಾಗಲೇ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. FSL ಅಧಿಕಾರಿಗಳು ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. AI ವಿಡಿಯೋ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಇದಲ್ಲದೆ ಈ ಹಣ ಬರ್ತಾ ಇತ್ತಲ್ವ ಯೂಟ್ಯೂಬಿಂದ, ಫೇಸ್ಬುಕ್ಕಿಂದ, ಈ ಹಣ ಬರ್ತಾ ಇದ್ದಿದ್ದು ಯಾವ ಖಾತೆಗೆ ಹೋಗ್ತಾ ಇತ್ತು? ಆ ಖಾತೆಯನ್ನು ಯಾರು ಮೇಂಟೈನ್ ಮಾಡ್ತಾ ಇದ್ರು? ಆ ಖಾತೆಗೆ ಯೂಟ್ಯೂಬ್, ಫೇಸ್ಬುಕ್ ಹೊರತುಪಡಿಸಿ ಬೇರೆ ಏನಾದರೂ ಹಣ ಬಂದಿದ್ಯಾ? ಅದು ಬಲ್ಕ್ ಅಮೌಂಟ್ ಏನಾದರೂ ಬಂದಿದ್ಯಾ? ಬಂದಿದ್ರೆ ಯಾರು ಕಳಿಸಿದ್ದು, ಯಾಕೆ, ಏನು, ಎತ್ತ? ಈ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಮುಖ್ಯವಾಗಿ ಆದಾಯದ ಮೂಲ. ಬರೀ ಯೂಟ್ಯೂಬ್ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದಾನ ಈ ವ್ಯಕ್ತಿ? ಇಲ್ಲ ಅಂತ ಹೇಳಿದ್ರೆ ಬೇರೆ ಏನಾದರೂ ವ್ಯವಹಾರ ಇದೆಯಾ? ಆ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಪಡೆದುಕೊಳ್ತಾ ಇದ್ದಾರೆ. ಇದರ ಜೊತೆಗೆ ವಾಯ್ಸ್ ಸ್ಯಾಂಪಲನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ಈಗಾಗಲೇ ಅಧಿಕಾರಿಗಳು ಮುಂದಾಗಿದ್ದಾರೆ.